ರಾಜ್ಯಸಭೆ ಸಮರಕ್ಕೆ ನಾಳೆನೇ ಫೈನಲ್ ದಿನ ಆಗಿರುತ್ತೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸ್ಪರ್ಧೆಯಿಂದ ಈ ಒಂದು ರಣಕಣ ರೋಚಕವಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ಗೆಲ್ಲಬೇಕು ಅಂದರೆ ಒಬ್ಬರಿಗೆ 44.6 ಅಂದರೆ ಹೆಚ್ಚು ಕಡಿಮೆ 44.6 ಅಂದರೆ ಹೆಚ್ಚು ಕಡಿಮೆ 45 ಓಟ್ ಬೇಕಾಗುತ್ತೆ. ಹಾಗೆ ನೋಡಿದರೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆಲ್ಲೋದು ಪಕ್ಕ, ಯಾಕಂದರೆ 135 ಸದಸ್ಯರಿದ್ದಾರೆ ಅದರಲ್ಲಿ. ಹಾಗಾಗಿ ಈಸಿಯಾಗಿ 45 ಗೆದ್ದುಕೊಳ್ಬಹುದಾಗುತ್ತೆ. ಒಬ್ಬರ ಸಾವಿನ ಕಾರಣದಿಂದಾಗಿ ಸ್ವಲ್ಪ ಟೆನ್ಷನ್ ಇತ್ತು, ಆದರೆ ಅನೇಕ ಪಕ್ಷೇತರರು ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಕೂಡ ಸಾಥ್ ಕೊಡ್ತಾರಂತೆ. ಕಾಂಗ್ರೆಸ್ಸಿಂದ ಅಡ್ಡ ಮತದಾನ ಏನಾದರೂ ಆದರೆ JDS BJPನೂ ಕೂಡ ಕ್ರಾಸ್ ವೋಟಿಂಗ್ ನಡೆಯುತ್ತಾ? ಈಗಾಗಲೇ ಕೈ ಶಾಸಕರನ್ನು ಸಂಪರ್ಕ ಮಾಡಿದ್ದಾರಂತೆ JDS BJP ಮೈತ್ರಿ ನಾಯಕರುಗಳು. ಅಡ್ಡ ಮತದಾನ ಮಾಡಿಸ್ತಕ್ಕಂಥ ಪ್ಲಾನ್ನಲ್ಲಿರುವ ಮೈತ್ರಿಗೆ DK ಶಿವಕುಮಾರ್ ಒಂದು ಕಡೆ ಡಿಚ್ಚಿ ಹೊಡೆದಿದ್ದಾರೆ ಅಂತ ಹೇಳಬಹುದು. ಕ್ರಾಸ್ ವೋಟ್ ಮಾಡಿಸ್ತೀರಾ, ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ ಅವರೆಲ್ಲರನ್ನೂ ಕೂಡ ಒಂದು ಕಡೆ ಅಂತ ನಿಂತಿದ್ದಾರೆ DK ಶಿವಕುಮಾರ್ ಅವರು. ಇತ್ತ JDSನ 3, BJPಯ 2 ಶಾಸಕರು DKಶಿ ಅವರ ಸಂಪರ್ಕದಲ್ಲಿದ್ದಾರೆ. ಅಲ್ಲದೆ BJP ಕಡೆ ಒಲವಿರತಕ್ಕಂಥ ಜನಾರ್ದನ್ ರೆಡ್ಡಿಗೂ ಕೂಡ DK ಶಿವಕುಮಾರ್ ಗಾಳ ಹಾಕಿದ್ದಾರೆ. ಈ ಕಡೆ ಕುಪೇಂದ್ರ ರೆಡ್ಡಿ ಗೆಲುವಿಗೆ BJP JDS ನಾಯಕರು ಕೂಡ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಮತದಾನ ಇರೋದರ ಹಿನ್ನೆಲೆಯಲ್ಲಿ ನೀವು ಊಟಕ್ಕೆ ಸೇರಿದ್ರು ಕೂಡ ಸಾಕಷ್ಟು ಈಗ ನಾನು ಊಟಕ್ಕೆ ಹೋಗೋಣ ಅಂತಂದೆ, ಬಂದರು, ಊಟ ಮಾಡಿದ್ವಿ. ಕೊನೆಗೆ ಒಂದು ಮೀಟಿಂಗ್ ಮಾಡ್ಬಿಡೋಣ ಅಂದರು, ಮೀಟಿಂಗ್ ಮಾಡಿದ್ವಿ. ಏನು ಮೀಟಿಂಗು ಇಲ್ಲ, NDA ಕ್ಯಾಂಡಿಡೇಟು. ನೀವು ನಾಳೆ ಎಷ್ಟೊತ್ತಿಗೆ ಬರ್ತೀರಿ, ನಾವು ಎಷ್ಟೊತ್ತಿಗೆ ಬರ್ತೀವಿ, ಎಲ್ಲಿ ಸೇರ್ಕೊಳ್ಳೋಣ, ಏನು ಮಾಡೋಣ, ಯಾವ ಅಲ್ಲಿಂದ ಓಟ್ ಹಾಕ್ತಾರೆ. ಸರ್, ಕುಪೇಂದ್ರ ರೆಡ್ಡಿ ಅವರಿಗೆ ವಿಶ್ವಾಸ ಇದೆಯಾ ಸರ್? ನಾಳೆ ಗೆಲ್ತೀನಿ ಒಂದು ವಿಶ್ವಾಸ ಇದೆಯಾ ಸಂಪೂರ್ಣವಾಗಿ? ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಲ್ಲ ಮೊನ್ನೆನೆ, ಲಾಸ್ಟ್ ಟೈಮ್ ನಾನು ಸೋತೆ, ಅವಾಗಲೂ ವಿಶ್ವಾಸ ಇದೆ, ಇವಾಗಲೂ ಸೋಲ್ತೀನಿ ಅಂತ ಇಟ್ಕೊಳ್ಳಿ. ವಿಶ್ವಾಸ ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ. ನಾನು ನಮ್ಮ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡ್ತೀನಿ ಅಂತ ಮೊದಲ ದಿನನೇ ಹೇಳಿದ್ದೀನಿ. ನಾನು ಆ ಕನ್ಸಾಲಿಡೇಷನ್